ಬಿಸಿಲನ್ನು ಲೈಟ್ ಆಗಿ ತಗೊಳ್ತಿದ್ದೀರಾ ಅಥವಾ ಸಿಂಪಲ್ ಆಗಿ ಇಗ್ನೋರೇ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹೆಲ್ತ್ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಈಗ ನಮ್ಮ ಸಿಚುವೇಶನ್ ಹೇಗಾಗಿದೆ ಅಂದರೆ ಕೇವಲ 10 ನಿಮಿಷ ಹೊರಗಡೆ ಬಿಸಿಲಿಗೆ ಹೋಗಿ ನಿಂತರೆ ತಲೆ ಸುತ್ತಿದಾಗ ಆಗುತ್ತೆ. ಫುಲ್ ಸ್ವೆಟ್ಟಿಂಗ್ ನೋಡಿ, ಈಗ ಕೂಡ ನಾನು ಸ್ವೆಟ್ ಆಗ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಬಾಡಿ ಫುಲ್ ವೀಕ್ ಆಗ್ತಾ ಇದೆ. ಸೊ ಈ ಒಂದು ಬಿಸಿಲು ಎಲ್ಲ ಕಾಮನ್, ಬೆವರು ಬರೋದೆಲ್ಲ ಕಾಮನ್ ಅಂತ ಹೇಳಿ ನಮ್ಮ ಬಾಡಿ ಬಗ್ಗೆ ನಾವೇ ಇಗ್ನೋರ್ ಮಾಡ್ತಾ ಇದ್ದೇವೆ. ನಮ್ಮ ಬಾಡಿಯನ್ನು ನಾವೇ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದೇವೆ. ಒಮ್ಮೆ ನಮಗೆ ಡಿಹೈಡ್ರೇಷನ್ ಸ್ಟಾರ್ಟ್ ಆದರೆ ತಲೆನೋವು, ತಲೆ ಸುತ್ತೋದು, ಬಾಡಿ ವೀಕ್ನೆಸ್, ಇದಕ್ಕಿಂತ ಜಾಸ್ತಿ ಹೀಟ್ ಸ್ಟ್ರೋಕ್ ಲೆವೆಲ್ ಕೂಡ ಹೋಗುತ್ತೆ. ಆದರೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ಇದನ್ನು ಅವಾಯ್ಡ್ ಮಾಡೋದು ತುಂಬಾ ಈಸಿ. ನೀರನ್ನು ಬಾಯಾರಿಕೆ ಆಗುವಾಗ ಮಾತ್ರ ಕುಡಿಯದೆ ಗಂಟೆಗೆ ಒಮ್ಮೊಮ್ಮೆ ಸ್ವಲ್ಪ ಕುಡಿತಾ ಇರಿ. ದಿನಕ್ಕೆ 3 ರಿಂದ 4 ಲೀಟರ್ ಅಟ್ಲೀಸ್ಟ್ ಕುಡಿತಾ ಇರಬೇಕು. ನಿಮಗೆ ಹೊರಗೆ ಹೋಗಲಿಕ್ಕೆ ಇದ್ದರೆ ಈ ಒಂದು ಟೈಮನ್ನು ಆದಷ್ಟು ಅವಾಯ್ಡ್ ಮಾಡಿ. ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಇದರಲ್ಲಿ ಬಿಸಿಲು ತುಂಬಾ ಹೆಚ್ಚಾಗಿರುತ್ತೆ. ಈ ಒಂದು ಟೈಮನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಟೈಮ್ ಇಸ್ ಅ ಬೆಸ್ಟ್ ಟೈಮ್. ಸೊ ಆದಷ್ಟು ನಿಮ್ಮ ಕೆಲಸಗಳನ್ನು ಬೆಳಿಗ್ಗೆ ಬೇಗನೆ ಫಿನಿಶ್ ಆಗುವ ರೀತಿ ನೋಡ್ಕೊಳ್ಳಿ. ಆದಷ್ಟು ಎಳನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಅದರ ಜೊತೆಗೆ ವಾಟರ್ ಮೆಲನ್ ಕೂಡ ಜ್ಯೂಸ್ ಮಾಡಿ ಕುಡಿರಿ ಅಥವಾ ತಿನ್ನಿ. ಸೊ ಆದಷ್ಟು ನೀರಿನ ಅಂಶ ಜಾಸ್ತಿ ಇರುವಂಥ ಫ್ರೂಟ್ಸ್ಗಳನ್ನು ತಿನ್ನಿ ಅಥವಾ ಜ್ಯೂಸ್ ಮಾಡಿ ಕುಡಿಯಿರಿ. ಈ ಒಂದು ಹೀಟ್ಗೆ ನಾವೇನಾದರೂ ಹೊರಗಡೆ ಹೋದರೆ ವಾಪಸ್ ಬರೋದಂದರೆ ನಾವು ಒಂದು ದೊಡ್ಡ ಮಿಷನನ್ನು ಕಂಪ್ಲೀಟ್ ಮಾಡಿ ಬಂದಾಗ ಆಗುತ್ತೆ. ಆ ಲೆವೆಲ್ಗೆ ಇದೆ ಈಗಿನ ಹೀಟ್. ಸೊ ಈ ಬಿಸಿಲನ್ನು ಕಡಿಮೆ ಆಗೋ ತನಕ ನಾವು ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಲೈಫ್ನಲ್ಲಿ ಸ್ಟ್ರಗ್ಲಿಂಗ್ ಫೇಸ್ ಆದಷ್ಟು ಬೇಗ ಬರುತ್ತೆ. ಸೊ ಆ ಲೆವೆಲಿಗೆ ಆಗಿದೆ ಈಗಿನ ನಮ್ಮ ಪರಿಸ್ಥಿತಿ. ಈ ಒಂದು ಸಣ್ಣ ಪುಟ್ಟ ಹ್ಯಾಕ್ಗಳನ್ನು ನಾವು ಫಾಲೋ ಮಾಡ್ತಾ ಹೋದರೆ ಲೈಫ್ ತುಂಬಾ ಈಸಿ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್.